ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಭೂಮಿಕಾ ಭರತ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಂದರೆ, ಯಶಸ್ವಿ ಜೀವನಕ್ಕೆ ಸುಧಾಮೂರ್ತಿ ಅವರ ಸ್ಫೂರ್ತಿದಾಯಕ ನುಡಿಗಳೇನಂತ ಹೇಳ್ಕೊಡ್ತೀನಿ ಬನ್ನಿ. ಸುಧಾಮೂರ್ತಿ ಅವರು ಪ್ರಭಾವ ವ್ಯಕ್ತಿ ಅಂತ ಕೂಡ ಹೇಳ್ಬೋದು. ಬರವಣಿಗೆ, ಲೋಕೋಪಕಾರ ಮತ್ತು ಇತರ ಹಲವು ಕ್ಷೇತ್ರಗಳಲ್ಲಿ ಶ್ರೇಷ್ಠರಾಗಿರುವ ಸುಧಾಮೂರ್ತಿ ಅವರು ಜೀವನದಲ್ಲಿ ಯಶಸ್ಸನ್ನು ಪಡೆಯಲು ಕೆಲವು ಸ್ಫೂರ್ತಿದಾಯಕ ನುಡಿಗಳನ್ನ ಹೇಳಿದ್ದಾರೆ. ನಿಮ್ಮ ಕನಸುಗಳು ಎಷ್ಟೇ ಅಸಾಧ್ಯವೆಂದು ತೋರಿದರೂ ಅವುಗಳನ್ನು ಎಂದಿಗೂ ಬಿಟ್ಟುಕೊಡಬೇಡಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ಮತ್ತು ಎಂದಿಗೂ ಬಿಟ್ಟುಕೊಡದಿದ್ದರೆ ಅಂತಿಮವಾಗಿ ಅವುಗಳನ್ನು ಸಾಧಿಸುವಿರಿ ಅಂತ ಕನಸನ್ನು ನನಸಾಗಿಸೋದ್ರ ಬಗ್ಗೆ ಒಂದು ಮಾತಾಡಿದ್ದಾರೆ. ಹಾಗೆ ನಿಮ್ಮನ್ನು ಇತರರೊಂದಿಗೆ ಹೋಲಿಸಿಕೊಳ್ಳಬೇಡಿ. ಪ್ರತಿಯೊಬ್ಬರು ವಿಭಿನ್ನರಾಗಿದ್ದು ತಮ್ಮದೇ ಆದ ವಿಶಿಷ್ಟ ಪ್ರತಿಭೆ ಮತ್ತು ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ. ಮೊಟ್ಟ ಮೊದಲಿಗೆ ನಿಮ್ಮ ಮೇಲೆ ಗಮನ ಹರಿಸಿ ಅನ್ನೋದನ್ನ ಹೋಲಿಕೆ ಬಗ್ಗೆ ಕೂಡ ಒಂದು ಮಾತು ಹೇಳಿದ್ದಾರೆ. ಮತ್ತೊಂದೇನೆಂದರೆ, ನಿಮ್ಮನ್ನು ನೀವು ನಂಬಿ ಅಂತ ಹೇಳಿದ್ದಾರೆ. ನಿಮ್ಮನ್ನು ಮತ್ತು ನಿಮ್ಮ ಸಾಮರ್ಥ್ಯಗಳನ್ನ ನಂಬಬೇಕು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲದಿದ್ದರೆ ಬೇರೆ ಯಾರು ನಂಬುವುದಿಲ್ಲ. ನಿಮ್ಮ ಗುರಿಗಳನ್ನು ಸಾಧಿಸುವ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ವಿಶ್ವಾಸ ಇರಲಿ ಅಂತ ಕೂಡ ಹೇಳಿದ್ದಾರೆ. ಹಾಗೆ ಇನ್ನೊಂದೇನೆಂದರೆ ದಯೆ. ನಿಮ್ಮ ಮತ್ತು ಇತರರಿಗೆ ದಯೆಯಿಂದಿರಿ. ಜಗತ್ತಿಗೆ ಹೆಚ್ಚಿನ ದಯೆ ಮತ್ತು ಸಹಾನುಭೂತಿ ಬೇಕು. ಜಗತ್ತಿನಲ್ಲಿ ಒಳ್ಳೆಯದಕ್ಕಾಗಿ ಶಕ್ತಿಯಾಗಿರಿ ಮತ್ತು ಇತರರ ಜೀವನದಲ್ಲಿ ಬದಲಾವಣೆಗಳನ್ನು ತನ್ನಿ ಅಂತ ಹೇಳಿದ್ದಾರೆ. ಹಾಗೆ ಕಲಿಯೋದು. ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ. ಪ್ರಪಂಚವು ನಿರಂತರವಾಗಿ ಬದಲಾಗುತ್ತಿದೆ ಮತ್ತು ವಿಕಸನಗೊಳ್ಳುತ್ತಿದೆ. ಆದ್ದರಿಂದ ಇತ್ತೀಚಿನ ಮಾಹಿತಿ ಮತ್ತು ಪ್ರವೃತ್ತಿಗಳ ಕುರಿತು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಅಂತ ಕೂಡ ಹೇಳಿದ್ದಾರೆ. ಭವಿಷ್ಯವನ್ನು ಊಹಿಸಲು ಉತ್ತಮ ಮಾರ್ಗ ಏನಂದರೆ, ಅದನ್ನು ಒಂದು ರಚನೆ ಮಾಡಬೇಕು. ರಚಿಸೋದು ಕೂಡ ಯಶಸ್ವಿ ಜೀವನಕ್ಕೆ ಒಂದು ಸ್ಫೂರ್ತಿದಾಯಕ ಆಗಿರುತ್ತೆ. ಸ್ವಾತಂತ್ರ್ಯ ಅನ್ನೋದು ನಮ್ಮ ಜೀವನದ ಒಂದು ಮುಖ್ಯ ಅಂಶವಾಗಿರುತ್ತೆ. ಜೀವನದ ಶ್ರೇಷ್ಠ ಐಷಾರಾಮಿ ಸರಿಯಾದ ರೀತಿಯ ಸ್ವಾತಂತ್ರ್ಯವನ್ನು ಕೂಡ ಪಡೆಯೋದು ನಮ್ಮ ಹಕ್ಕಾಗಿದೆ. ಹಾಗೆ ಇನ್ನೊಂದು ದೃಷ್ಟಿ ಮತ್ತು ಕ್ರಿಯೆ. ದಯೆ ಇಲ್ಲದ ದೃಷ್ಟಿ ಕೇವಲ ಕನಸು. ದೃಷ್ಟಿ ಇಲ್ಲದ ಕ್ರಿಯೆಯು ಕೇವಲ ಸಮಯವನ್ನು ಕಳೆಯುತ್ತದೆ. ಆದರೆ ದೃಷ್ಟಿ ಮತ್ತು ಕ್ರಿಯೆಯು ಒಟ್ಟಾಗಿ ಜಗತ್ತನ್ನೇ ಬದಲಾಯಿಸಬಹುದು ಅಂತ ಕೆಲವೊಂದು ಸ್ಫೂರ್ತಿದಾಯಕ ನುಡಿಗಳನ್ನ ಸುಧಾಮೂರ್ತಿ ಅವರು ಹೇಳಿದ್ದಾರೆ. ಸುಧಾಮೂರ್ತಿ ಅವರ ಅಮೂಲ್ಯವಾದ ಕೆಲವೊಂದು ನುಡಿಗಳನ್ನ ನಿಮಗೆ ತಿಳಿಸ್ತಾ ಈ ಒಂದು ಮಿನಿ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು.